ನಮಸ್ಕಾರ ರೀ ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ. ಇವತ್ತು ನಾವು ಎಲ್ಲಿ ಬಂದಿವಿ ಅಂದ್ರೆ ನಮ್ಮ ವಿಜಾಪುರಲ್ಲಿ ನಡೆಯತ್ತಿರೋ ಸಿದ್ದೇಶ್ವರ ದನಗಳ ಜಾತ್ರೆಗೆ ಬಂದೀವಿ ರೀ. ಇವಾಗ ನೀವೇ ನೋಡಾಕತ್ತೀರಿ ನೋಡ್ರಿ, ಇವೆಲ್ಲ ಆಕಳ ಮತ್ತು ಊರಿ ಇವೆಲ್ಲ ಈ ವರ್ಷದ ನಮ್ಮ ಚಾಂಪಿಯನ್ಶಿಪ್ಪಿಗೆ ಆಯ್ಕೆ ಆಗ್ಯಾರ. ಇವು ಪಾಟೀಲ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮೆಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಅವರೆಲ್ಲರೂ ಸ್ವಾಗತವನ್ನು ಗ್ರಾಮ ಇನ್ಮ್ಯಾಗ ಚಾಲು ಆಗ್ತದೆ. ನಮ್ಮ ಪ್ರಸಿದ್ಧಿ ಕೊಡಕ್ ಚಾಲು ಮಾಡಿದಾಗ ಜಗಳ ಚಾಲು ಆಗ್ತದೆ. ನಮ್ಮ ಆಕಳ ನೋಡ್ರಿ, ನಮ್ಮ ಎತ್ತ ನೋಡ್ರಿ. ಆದ್ರೆ ಒಂದ್ ಮಾತು ಹೇಳ್ತೀನಿ, ನಾವು ಯಾರೂ ಅದರ ಕೈ ಹಾಕೋದಿಲ್ಲ. ಯಾವ್ದು ಈಗ ಶಿಫಾರಸು ರಾಜಕಾರಣಿಗಳು ನಾನಂತರೂ ಯಾವುದೂ ಮಾಡೋದಿಲ್ಲ. ಯಾಕಂದ್ರೆ ಅವ್ರದ್ದು APMC ಅವರು, ವೆಟರ್ನರಿ ಅವರು, ಎಲ್ಲ ಡಿಪಾರ್ಟ್ಮೆಂಟ್ನವ್ರು ಒಂದು ಕಮಿಟಿ ಮಾಡಿ ಯಾವುದು ಯೋಗ್ಯ ರಾಸು ಇದೆ ಅದಕ್ಕೇ ಕೊಟ್ಟಿರ್ತಾರೆ. ಅದರಲ್ಲಿ ಯಾಕಂದ್ರೆ ನಮ್ಮ ಕಾರ್ಯದರ್ಶಿಗಳು ಹೇಳ್ದಂಗೆ ಒಂದು ಊರಿ ಸಾಕು ಅದನ್ನು ಕಟ್ಟಿ ಬೆಳೆಸಿ ಅದು ಎಷ್ಟು ನಾವು ಒಂದು ತೊಲಿ ಬಂಗಾರದ ಏನೂ ಅಲ್ಲ. ಅವರು ನಾನು ಅಂದಾಜಲ್ಲಿ ಒಂದು ತಿಂಗಳ ಒಂದು 10-15 ಸಾವಿರ ರೂಪಾಯಿ ಖರ್ಚೆ ಮಾಡ್ತಿರ್ಬೇಕು. ಅದಕ್ಕೆ ಭಾಳ ಚಾಲು ಅದಾರ ನಮ್ಮ ಬಿಜಾಪುರನಾಗಿರೋರು. ಮುಂಜಾನೆ ಏನು ಹಿಂಡ್ಕೋತಾರ, ಊರಾಗ ಹೊಡೆದು ಬಿಡ್ತಾರೆ. ಅದು ಯಾರ್ದಾರೆ ಕಾಯಿಪಲ್ಯರೇ ತಿನ್ನಲಕ್ಕ, ಯಾರ್ದಾರೆ ಜೋಳಾರೇ ತಿನ್ನಲಕ್ಕ, ಅದು ಎಲ್ಲ ತಿರುಗಾಡಿ ಅದನ್ನು ಚಾಲು ಐತಿ. ಬರೋಬ್ಬರ ಹಿಂಡು ಟೈಮಿಗೆ ಬಂದ್ಬಿಡ್ತೈತಿ. ಅದು ಕರ ಇರ್ತೈತಲ್ಲ ಪಾಪ, ಅದ್ರದ್ದೇನು ತಪ್ಪಲ್ಲ. ಕರದ ಸಲಾಗಿ ಅದು ಬರ್ತೈತಿ. ಈ ಮಹಾನ್ ನಮ್ಮ ಗೋ ರಕ್ಷಾ ಮಾಡುವಂಥವ್ರು ಪುಣ್ಯಾತ್ಮರು ಅದನ್ನು ಬರ ಸ್ವಲ್ಪ ಏನೋ ಇಟ್ಟಂಗೆ ಮಾಡಿ ಹಿಂಡ್ತಾರ. ಕರಕ್ಕೂ ಕುಡ್ಸೋದಿಲ್ಲ, ಅದು ಒದ್ದಾಡ್ತಿರ್ತೈತೆ ಹಂಗೆ. ಮತ್ತು ಹೆಣ್ಣನ್ನು ಹೊಡೆದು ಗೇಟ್ ಹಾಕಿ ಹೊರಗೆ ಹಾಕಿಬಿಡ್ತಾರೆ. ಇವತ್ತು ಊರದವ್ರು ನಮ್ಮಲ್ಲಿ ಅವಕ್ಕೆ ಡ್ಯೂಟಿ ಹಚ್ಬೇಕಲ್ಲ, ಬರೀ ತಿಂದು ಹೊಡ್ಯಾಳಕತ್ತಾವ. ಸಂಸ್ಥೆಯಿಂದ ಕೊಡ ಮಾಡುತ್ತಿರುವ 10 ಗ್ರಾಂ ಚಿನ್ನದ ಪದಕವನ್ನ ಮಾನ್ಯ ಶಾಸಕರು ಬಹುಮಾನವನ್ನ ಖಿಲಾರಿ ಆಕಳು ಶ್ರೀ ಮುತ್ತಣ್ಣ ರಾಮಣ್ಣ ಹೂಗಾರಿ ಅವರಿಗೆ ಕೊಡ್ಬೇಕು ಅಂತ ಹೇಳಿ ಕುಡಿ ಹಾಕ್ರಿ. ಎರಡನೆಯ ಜಾತ್ರಾ ಚಾಂಪಿಯನ್ 6 ಹಲ್ಲಿನ ಹೋರಿ ತಾನಾಜಿ ತುಕಾರಾಮ್ ಪಡ್ತಾರೆ, ತಯಾರಿಯಲ್ಲಿ ಇರಬೇಕು. 6 ಹಲ್ಲಿನ ಹೋರಿ ತಾನಾಜಿ ತುಕಾರಾಮ್ ಪಡ್ತಾರೆ. 6 ಹಲ್ಲಿನ ಹೋರಿ 10 ಗ್ರಾಂ ಚಿನ್ನದ ಪದಕ ತಾನಾಜಿ ತುಕಾರಾಮ್ ಪಡ್ತಾರೆ ಇವರಿಗೆ BDCC ಬ್ಯಾಂಕ್ ವಿಜಯಪುರ ಇವರಿಂದ ಬಹುಮಾನದ ಕೊಡುಗೆ. ಎರಡನೆಯ ಜಾತ್ರಾ ಚಾಂಪಿಯನ್ ತಾನಾಜಿ ತುಕಾರಾಮ್ ಪಡ್ತಾರೆ 6 ಹಲ್ಲಿನ ಹೋರಿ BDCC ಬ್ಯಾಂಕ್ ವಿಜಯಪುರ ಇವರಿಂದ 10 ಗ್ರಾಂ ಚಿನ್ನದ ಪದಕ ವಿಜಯಪುರ ಇವರಿಂದ ಕೊಡು ಮಾಡಲಾಗ್ತಾ ಇದೆ. ರೈತರು ತಮ್ಮ ರಾಸುವನ್ನ ವೇದಿಕೆಯ ಮುಂಭಾಗದಲ್ಲಿ ತಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೋತೇನೆ. BDCC ಬ್ಯಾಂಕ್ ವಿಜಯಪುರ ಇವರಿಗೆ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳು. ಅದೇ ರೀತಿ ಜಾತ್ರಾ ಚಾಂಪಿಯನ್ 3ನೆಯ ಬಹುಮಾನ 4 ಹಲ್ಲಿನ ಹೋರಿ ಗಜಾನನ್ ಶಂಕರ್ ಉಳ್ಚಿ ಇವರು ತಯಾರಿಯಲ್ಲಿ ಇರಬೇಕು. ಗಜಾನನ್ ಶಂಕರ್ ಉಳ್ಚಿ, ಸಾಕಿನ್ ಬಸವನ್ ಕುಡ್ಚಿ, ತಾಲೂಕ್ ಬೆಳಗಾವಿ. 3ನೆಯ ಜಾತ್ರಾ ಚಾಂಪಿಯನ್ 4 ಹಲ್ಲಿನ ಹೋರಿ BLD ಸಂಸ್ಥೆ ವಿಜಯಪುರ ಇವರಿಂದ 10 ಗ್ರಾಂ ಚಿನ್ನದ ಪದಕವನ್ನ ಬಹುಮಾನ ನೀಡ್ತಾ ಇದ್ದಾರೆ. BLD ಸಂಸ್ಥೆಯಿಂದ 10 ಗ್ರಾಂ ಚಿನ್ನದ ಪದಕವನ್ನ 4. ಮುಂದಿನ ತಯಾರಿ 2 ಹಲ್ಲಿನ ಹೋರಿ ಶ್ರೀಶೈಲ್ ಕಡ್ಯಪ್ಪ ಗಡ್ಡಿ ಅವರು, ಸಾಕಿನ್ ಗುಂದಗಿ, ತಾಲೂಕ್ ಆಲ್ಮೇಲ್ ಇವರು ತಯಾರಿಯಲ್ಲಿ ಇರಬೇಕು. 2 ಹಲ್ಲಿನ ಹೋರಿ ಶ್ರೀ ಅಪ್ಪ ಸಾಹೇಬ್ ಮ ಪಟ್ಟಣ್ ಶೆಟ್ಟಿ ಮಾಜಿ ಸಚಿವರು,
ಇವರಿಂದ ಬಹುಮಾನವನ್ನ ಕೊಡಮಾಡ್ತಾ ಇದ್ದಾರೆ. 2 ಹಲ್ಲಿನ ಹೋರಿಗೆ 2 ಹಲ್ಲಿನ ಹೋರಿ ಶ್ರೀಶೈಲ್ ಕರೆಪ್ಪ ಗಡ್ಡಿ ಇವರಿಗೆ 55,000 ರೂಪಾಯಿ ನಗದಾಗಿ ಮಾನ್ಯ ಶ್ರೀ ಯಪ್ಪ ಸಾಹೇಬ್ ಮಾ ಪಟ್ಟಣ್ ಶೆಟ್ಟಿ ಮಾಜಿ ಸಚಿವರು ಇವರು ಬಹುಮಾನವನ್ನು ನೀಡುತ್ತಾ ಇದ್ದಾರೆ. ರೈತರು ತಾವು ವೇದಿಕೆಯ ಮುಂಭಾಗದಲ್ಲಿ ಬಂದು ಬಹುಮಾನವನ್ನು ಪಡೆದುಕೊಳ್ಳಬೇಕಂತ ಹೇಳಿ ನಾನು ಮನವಿಯನ್ನು ಮಾಡ್ಕೋತೇನೆ. ಶ್ರೀಶೈಲ್ ಕಲ್ಲಪ್ಪ ಗಡ್ಡಿ 2 ಹಲ್ಲಿನ ಹೋರಿ. ನಮಸ್ತೆ. 2026 ಸಿದ್ದೇಶ್ವರ ದನಗಳ ಜಾತ್ರೆಯಲ್ಲಿ ಫಸ್ಟ್ ಪ್ರೈಸ್ ಅಲ್ಲಿ ಇದೆ. ಸೊ ಬನ್ನಿ ಅವರ ಮಾಲೀಕರಾದ ಸರ್ಜನ್ ವಾಗ್ಮಾಡಿ ಜುಮ್ನಾಳ್ ಅವರು ಅದನ್ನ ಯಾವ ತರ ಸಾಕಿ ಬೆಳೆಸಿದಾರೆ ಅಂತ ಕೇಳ್ಕೊಂಬರೋಣ. ಸರ್ ಫಸ್ಟ್ ಆಫ್ ಆಲ್ ಅದ್ರ ಹೆಸರು ಹೇಳಿ. ರಾಣಿ. ಅದನ್ನ ಈ ಸಲ ಜಾತ್ರೆಗೆ ಯಾವ ತರ ತಯಾರಿ ಮಾಡಿದ್ರಿ? ಏನ್ ಸರ್ ಚೆನ್ನಾಗಿ ಮೆಸಿದೆ ಅಷ್ಟೇ. ಚೆನ್ನಾಗಿ ಮೆಸಿದೆ. ಅದೇನು ಮಾರ್ಬೇಕಂತ ತಂದಿದ್ರು ದಿನಕ್ಕೆ ಎಷ್ಟು ಟೈಮ್ ಅಂತ ಕೊಟ್ಟಿರ್ತೀರಿ ಸರ್? ಮೇಂಟೈನ್ ಮಾಡಕ್ರಿ ಡೈಲಿ ಎಷ್ಟು ಟೈಮ್ ಅಂತ 24 hours ಅದಕ್ಕೆ ಸರ್ ಅದ್ರ ಸಂಬಂಧ 24 ಗಂಟೆ ಇದ್ರ ಸಲುವಾಗಿ. ಯಾಕಂದ್ರೆ 24 ಗಂಟೆ ಅದ್ರ ಸಲುವಾಗಿ ಕೊಟ್ಟಿರೋದ್ರಿಂದಾನೇ ಇವತ್ತು ಫಸ್ಟ್ ಪ್ರೈಸ್ ಬಂದಿದೆ. ಯಾಕಂದ್ರೆ ಫಸ್ಟ್ ಪ್ರೈಸ್ ಬರ್ಬೇಕಂದ್ರೆ ಅದೇನು ಸಾಮಾನ್ಯ ವಿಷಯ ಅಲ್ಲ. ಫುಡ್ ಏನ್ ಸರ್ ತತ್ತಿ ಹಾಲ ಗೋಧಿ ಕಣಕ ಜವಾರಿ ತತ್ತಿ ಇದ್ರ ಡೈಲಿ ಮೇಂಟೆನೆನ್ಸ್ ಖರ್ಚು ಎಷ್ಟಿದೆ ಸರ್? ಕಷ್ಟ ಸರ್ ದಿನ ಒಂದು 1,000 ರೂಪಾಯಿ. ದಿನ 1000 ಅಂದ್ರೆ ತಿಂಗಳಿಗೆ 30,000 ಖರ್ಚಾಗುತ್ತೆ ಸರ್. ಈಗ ಎಷ್ಟು ನಂಬರ್ ಬಂದಣ್ಣ ಇದು? ಚಾಂಪಿಯನ್ ಐತ್ರಿ ನಾಲ್ಕಲ್ಲೇ ಫಸ್ಟ್ ಚಾಂಪಿಯನ್ ಐತಣ್ಣ. ಏನೇನ್ ಬಂತಣ್ಣ ಪ್ರೈಸ್? 10 ಗ್ರಾಮ್ ಬಂಗಾರ. ಅಮೌಂಟ್ ಏನಾದ್ರು ಬಂತಣ್ಣ? ಅಮೌಂಟ್ ಇಲ್ರಿ 1 ತೊಲಿ ಬಂಗಾರ. ಅಣ್ಣ ಇನ್ನೊಂದು ಇಂಪಾರ್ಟೆಂಟ್, ಈಗ ಇದು ಫಸ್ಟ್ ಪ್ರೈಸ್ ಬರ್ಬೇಕಂದ್ರೆ ಇದಕ್ಕೆ ನೀವು ಬಹಳ ಜೋಪಾನ ಮಾಡಿರ್ಲೇಬೇಕು. ಈಗ ದಿನಕ್ಕೆ ನೀವು ಎಷ್ಟು ಟೈಮ್ ಅಂತ ಇದು ಕೊಡ್ತೀವಿ? ನಾವು ದಿವಸಕ್ಕೆಲ್ಲ ಮೇಸೋದು 1500 ರೂಪಾಯಿ ಖರ್ಚಾಯ್ತ್ರಿ. 1500 ರೂಪಾಯಿ ಖರ್ಚು ಅಂದ್ರೆ ತಿಂಗಳ ಒಂದು 45,000 ರೂಪಾಯಿ ಖರ್ಚು. ಈ ಸಲ ಜಾತ್ರೆಗೆ ಏನಾದ್ರು ಸ್ಪೆಷಲ್ ಆಗಿ ಅದಕ್ಕೆ ಇದು ಮಾಡಿದ್ರೆ ನಾವು ಬರೋದು ಫಸ್ಟ್ ಟೈಮ್ ಮತ್ತೆ ಚಾಂಪಿಯನ್ ಆಗೋದು ಫಸ್ಟ್ ಟೈಮ್. ಖುಷಿ ಹೆಂಗ ಅನಿಸ್ತದೆ ಈಗ ಬಹಳ ಖುಷಿ ಆಗೈತ್ರಿ. ಅಣ್ಣ ಫಸ್ಟ್ ಆಫ್ ಆಲ್ ನಮ್ ಕಡೆ ನಿಮ್ಗೆ ಕಂಗ್ರಾಚುಲೇಷನ್. ಇದ್ರ ಹೆಸರು ಹೇಳೋಣ. ಸೋನಿಯಾ ಅಣ್ಣ. ಇದು ಯಾವ ಊರಿಂದ ಇದೀವಿ? ನಾವು ಅಲ್ಗುರ್ದಾಗ ಕೊಂಡು ತೊಂದಿವಣ್ಣ. ನಾವು ತೊಂದು ಒಂದು 8 ತಿಂಗಳಾಯ್ತಣ್ಣ. ಈಗ ಇದು 4ನೇ ಚಾಂಪಿಯನ್. ಇದು 4ನೇ ಚಾಂಪಿಯನ್. ಎಷ್ಟಲ್ಲ ಇದು? 2 2 4ನೇ ಸಲ ಚಾಂಪಿಯನ್. ಎಷ್ಟಲ್ಲ ಇದೆ ಅಣ್ಣ ಇದು? ಹೌದಾ? ಇದು ಎಷ್ಟೇ ಸಲ ಚಾಂಪಿಯನ್? ಫಸ್ಟ್ ಅಣ್ಣ ಈ ಊರಿ ಹೆಸರು ಏನಣ್ಣ? ಸೋನಿ ಅಂತಣ್ಣ. ಇದು ಯಾವ ಊರಿ ಅಣ್ಣ ಇದು? ಯಾವ್ದಣ್ಣ? ಬುರ್ಲೆಟ್ಟಿ. ಇದು ಎಷ್ಟಲ್ಲಿಂದ ಅಣ್ಣ ಇದು? ಹಾಲಲ್ಲ ಅಂದ್ರೆ ಫಸ್ಟ್ ಟೈಮ್ ಚಾಂಪಿಯನ್ ಅಣ್ಣ. ಅಣ್ಣ ಇದು ಯಾವ ಊರ್ದಣ್ಣ ಹೋರಿ? ಯಾವ ಗುಂದಿಗಿ. ಇದು ಹೆಸರಣ್ಣ? ರಾಜ. ಎಷ್ಟಲ್ಲಿಂದ ಅಣ್ಣ ಇದು? 2 ಅಣ್ಣ. ಇದು ಎಷ್ಟೇ ಸಲ ಅಣ್ಣ ಚಾಂಪಿಯನ್ ಆಗೋದು ಊರಾಗ? ಇದೇ ಫಸ್ಟ್ ಟೈಮ್. ಹೌದಣ್ಣ. ಇದು ಎಷ್ಟೇ ಸಲ ಅಣ್ಣ ಚಾಂಪಿಯನ್? ಇಲ್ಲಿ ಫಸ್ಟ್ ಅಣ್ಣ. ಇದು ಒಟ್ಟು 2 ಸಲ ಚಾಂಪಿಯನ್ ಆಗಿದೆ. ಇದಕ್ಕೇನು ಈ ಜಾತ್ರೆಗೆ ಅಂತೇಳಿ ಏನಾದ್ರು ಸ್ಪೆಷಲ್ ಆಗಿ ಟ್ರೀಟ್ಮೆಂಟ್ ಮಾಡ್ರಣ? ಹೌದು ಸರ್, ಮೇಸುದು ಹಾಲು ಹಾಕುದು ಆದಾಯದ ಒಟ್ಟು ಮೇಸುನ್ ಕೆಚ್ರಿ. ಏನ್ ಯಾವ ತರ ಫುಡ್ ಹಾಕ್ತೀರ ಇದಕ್ಕೆ? ಊಟ ಹಾಲ್ರಿ, ಬಾಳಿಕೆ ರೀ, ಮೇವ್ ರೀ, ಜವಾರಿ ಹುಲ್ ರೀ, ಮೊಸರು ರೀ. ಒಟ್ಟು ಒಂದು ದಿನಕ್ಕೆ ಎಷ್ಟು ಖರ್ಚು ಮಾಡ್ತೀರ? 600 ರೂಪಾಯಿ ಆಗತ್ತೆ. ಒಂದು ದಿನಕ್ಕೆ 600 ರೂಪಾಯಿ ಅಂದ್ರೆ ತಿಂಗಳ 18ರಿಂದ 20,000 ಖರ್ಚು ಮಾಡ್ತೀರ. ಓಕೆ ಅಣ್ಣ, ಫಸ್ಟ್ ಆಫ್ ಆಲ್ ನಮ್ ಕಡೆಯಿಂದ ನಿಮ್ಗೆ ಅಭಿನಂದನೆ ಹೇಳ್ತೀವಿ. ನಿಮಗೂ ಅಭಿನಂದನೆ ಅಣ್ಣ ಎಲ್ಲರಿಗೂ. ಈ ಹೋರಿ ಹೆಸರು ಏನಣ್ಣ? ಸೋನಿಯಾ ಅಣ್ಣ. ಯಾವ್ದಣ್ಣ ಇದು? ಪಡತ್ರೋಲಿ. ಇದು ಎಷ್ಟಲ್ಲಿಂದ ಐತಣ್ಣ? 6ರಲ್ಲಿ. ಈಗ ಎಷ್ಟು ಸಲ ಚಾಂಪಿಯನ್ ಆಯ್ತು ಒಟ್ಟಿದ? 4ನೇ ಸಲ. ನಮ್ಮ ವಿಜಾಪುರದೊಳಗೆ ಎಷ್ಟು ಸಲ ಆಗೈತೆ ಅಣ್ಣ? 2 ಸಲ ಆಗೈತೆ. ವಿಜಾಪುರೊಳಗೆ 2 ಸಲ. ಇದಕ್ಕೆ ಡೈಲಿ ಫುಡ್ ಯಾವ ತರ ಕೊಡ್ತೀರಣ್ಣ ಊಟ ಎಲ್ಲ? ಊಟ್ರಿ, ಗೊಂಜಾಳ ಹಿಟ್ರಿ, ಕಾಟ್ಯಾಳ, ಅಕ್ಕಿ, ಗೋಧಿ, ಗೊಂಜಾಳ. ಒಂದ್ ದಿನದ ಖರ್ಚು ಏನೈತೆ ಅಣ್ಣ ಇದ್ರದ? ಒಟ್ಟು 600 ರೂಪಾಯಿ ಅಂದ್ರೆ ತಿಂಗಳ ಒಂದು 20,000 ರೂಪಾಯಿ ಇದಕ್ಕೆ ನೀವು ಖರ್ಚು ಮಾಡ್ತೀರಿ. ಇದು ಯಾವ್ದಣ್ಣ ಹೋರಿ? 2 ಉತ್ನಾಳ್. ಉತ್ತಾ ಅಣ್ಣ. ಇದು ಎಷ್ಟು ನಂಬರ್ ಬಂತಣ್ಣ? ಜಾತ್ರಾ ಚಾಂಪಿಯನ್. ಜಾತ್ರೆ ಚಾಂಪಿಯನ್ ಅಣ್ಣ. ಎಷ್ಟು ಸಲ ಇದೆ? ಕಡೆಲ್ದಾಗ ಜೋಡಿ ಎತ್ತು. ಜೋಡಿ ಎತ್ತಣ್ಣ. ಇಲ್ಲಿ ಎಷ್ಟು ಸಲ ಚಾಂಪಿಯನ್ ಅಂತ ಏನ್ ಹೇಳ್ತೀರಣ್ಣ? ಜಾತ್ರಾ ಚಾಂಪಿಯನ್. ಜಾತ್ರೆ ಚಾಂಪಿಯನ್ ಅಂದ್ರೆ ಎಷ್ಟು ಸಲ ಆಗೈತೆ ಅಂತ? ಈಗ 2ನೇ ವರ್ಷ. ಇದು 2ನೇ ವರ್ಷ 2 ಸಲ ಚಾಂಪಿಯನ್ ಆಗೈತೆ ಅಣ್ಣ. ಇನ್ನೊಂದು ಇದಕ್ಕೆ ನೀವು ಯಾವ ತರ ಫುಡ್ ಹಾಕ್ತೀರಿ? ಅವಕ್ಕ ಫುಡ್ ಮೆಕ್ಕಿತೀನಿ, ಗೊಂಜಾಳ ಉತ್ತ, ಶೇಂಗಾ ದಿಂಡಿ ಹಾಕ್ತೀವಿ. ಅಂದ್ರೆ ಒಂದ್ ದಿನದ ಖರ್ಚು ಎಷ್ಟೈತೆ ಅಣ್ಣ ಇಪ್ಪರ್ದು? ಒಂದು 1000ರಿಂದ 1500. 1500 ಅಂದ್ರೆ ನಿಮ್ಗೆ ತಿಂಗಳ ಒಂದು 50,000 ರೂಪಾಯಿ ಗೊತ್ತಣ್ಣ ಖರ್ಚು. ಮತ್ತೇನಾದ್ರು ವಿಶೇಷ ಹೇಳ್ತಾರಣ್ಣ ಅದ್ರದ್ದು? ಆಯ್ತದ. ಏನ್ ಹೇಳ್ರಿ ನೋಡೋಣ. ಇಲ್ಲಿ ಚಾಂಪಿಯನ್ ಆರ ಒಂದಿಟ್ಟು ಹೆಚ್ಚಿನ ರೇಟಿಗೆ ಎತ್ತು ಮಾಡ್ತಾವ್ರಿ. ಹೆಚ್ಚಿನ ರೇಟಿಗೆ ಮುಂದೆ ಜಾಸ್ತಿ ಹೋಗ್ತಾವ. ಏನ್ ರೇಟಿಗೆ ಹೋಗ್ಬೋದಣ್ಣ? ಈ ಒಂದು 15-20 ಲಕ್ಷ ಮುಂದೆ ಹೋಗ್ತಾವ್ರಿ. 15-20 ಲಕ್ಷಕ್ಕೆ ಅಂದ್ರೆ ಒಂದ್ಸಲ ಚಾಂಪಿಯನ್ ಆದ್ರೆ ಅಷ್ಟು ಜಾಸ್ತಿ ಹೋಗ್ತಾವ ಅಂತೀರಣ್ಣ. ಇದಕ್ಕೆ ಡೈಲಿ ಎಷ್ಟಂತ ಕೊಡ್ತೀರಣ್ಣ? ಸಮಯ ಎಷ್ಟು ಕೊಡ್ತೀರಿ ಇವತ್ತು? ಆಹಾರ ಸಮಯ ಟೈಮಿಂಗ್ ಏನ್ ಕೊಡ್ತೀರ ಇವ್ ಮೇಂಟೈನ್ ಸಲುವಾಗಿ? ಅಂದ್ರೆ ದಿನದ ಎಷ್ಟು ತಾಸು ಇವ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಿ? ಚಂತಕ ಅವ್ರ ಜೊತೆ 24 ಗಂಟೆ ಇವ್ರ ಜೊತೆನೇ ಇರ್ತೀರಿ ಅಂದಂಗ ಆಯ್ತಾ?
ಬಸವರಾಜ್ ಶಂಕರಪ್ಪ ರಾಧಾಗೌಡರ್ ಫಕೀರಪ್ಪ ಚೂರಿಯವ್ರು ಬಂದ್ರೆ